ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸರಿಯಾದ ಪ್ರಾಸೆಸ್ಸಲ್ಲಿ ಯಾವ ಥರ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಓಕೆನಾ? ಲೈಕ್ ಲಾಂಗ್ ವೀಡಿಯೋ ಆದರೂ ಸರಿ, ಶಾರ್ಟ್ ವೀಡಿಯೋ ಆದರೂ ಸರಿ, ನೀವು ಕರೆಕ್ಟಾಗಿ ಪ್ರಾಸೆಸ್ಸಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದು. ಹಾಗೆ ಹೋಗಿ ನಿಮ್ಮದು ಬಂದುಬಿಟ್ಟು ಏನಾಗುತ್ತೆ, ವ್ಯೂಸ್ ಚೆನ್ನಾಗಿ ಬರುತ್ತೆ. ಫಸ್ಟು ನೀವು ಅಪ್ಲೋಡಿಂಗೇ ತಪ್ಪಾಗಿ ಮಾಡಿದರೆ ನಿಮ್ಮದು ವ್ಯೂಸ್ ಎಲ್ಲಿಂದ ಬರುತ್ತೆ? ಸೊ ನೀವು ಅಪ್ಲೋಡ್ ಮಾಡಬೇಕಿದ್ರೆ ಏನೆಲ್ಲ ಮೈಂಡಲ್ಲಿ ಇಟ್ಕೊಬೇಕು, ಏನೆಲ್ಲ ಮಾಡಬೇಕು, ಎಲ್ಲನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಯೂಟ್ಯೂಬ್ ಆಗಾಗ ನ್ಯೂ ಫ್ಯೂಚರ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ. ಈ ಅಪ್ಲೋಡಿಂಗಲ್ಲೂ ಅಷ್ಟೇ ಹೊಸ ಫ್ಯೂಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅದನ್ನು ಬಳಸ್ಕೊಂಡು ನಾವು ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮ್ಗೆ ಗೊತ್ತಾಗೋದು ಅಪ್ಲೋಡ್ ಮಾಡೋ ಪ್ರಾಸೆಸ್ ಏನು ಅಂತ, ಸರಿಯಾದ ಪ್ರಾಸೆಸ್ ಏನು ಅಂತ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನೀವು ವೀಡಿಯೋನ ಅಪ್ಲೋಡ್ ಮಾಡೋದು ನಾನು ಆಲ್ರೆಡಿ YT ಸ್ಟುಡಿಯೋದಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಸೊ ನೀವು YT ಸ್ಟುಡಿಯೋಲ್ಲೂ ಅಪ್ಲೋಡ್ ಮಾಡ್ಬೋದು, ಕ್ರೌಮ್ ಬ್ರೌಸರಲ್ಲೂ ಅಪ್ಲೋಡ್ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ಕ್ರೌಮ್ ಬ್ರೌಸರಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಅಪ್ಲೋಡ್ ಮಾಡ್ಬೋದು ಅಂತ. ಸೊ ಸಿಂಪಲಿ ನಾವು ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ಇಲ್ಲಿ ನೀವು ನಿಮ್ಮ ಸ್ಟುಡಿಯೋ ಏನಿದೆ ಅದನ್ನು ಸರ್ಚ್ ಮಾಡಬೇಕು. ಲೈಕ್ studio.youtube.com ಅಂತ. ಓಕೆನಾ? studio.youtube.com ಸ್ವಲ್ಪನೂ ಸ್ಪೇಸ್ ಕೊಡದೆ ಬಂದುಬಿಟ್ಟು ನೀವು ಇದನ್ನು ಟೈಪ್ ಮಾಡಬೇಕು. ಏನು? studio.youtube.com ಅಂತ ಟೈಪ್ ಮಾಡಿದ್ದು ಈ ಥರ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದು ಬಂದುಬಿಟ್ಟು ನಿಮ್ಮದು ಚಾನಲ್ ಏನಿದೆ ಅದು ಬಂದುಬಿಟ್ಟು ಓಪನ್ ಆಗುತ್ತೆ. ನಿಮ್ಮ ಚಾನಲ್ ಡೆಸ್ಕ್ ಟಾಪ್ ಸೈಟಲ್ಲಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಚಿಕ್ಕದಾಗಿ ಕಾಣ್ತಾ ಇರ್ಬೋದು, ಬಟ್ ನಾನಿಲ್ಲಿ ನಿಮಗೆ ಎಲ್ಲನೂ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟು ನಮಗೆ ಏನು ಮಾಡಬೇಕಾಗಿರೋದು, ಇಲ್ಲಿ ನಮಗೆ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಕ್ರಿಯೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ನೀವು ನೋಡ್ಬೋದು ಇಲ್ಲಿ ಈ ಕ್ರಿಯೇಟ್ ಆಪ್ಷನು. ಸಿಂಪಲಿ ನಾವು ಈ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ವಿಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಫಸ್ಟ್ನೇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಿಮಗೆ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಈ ಅಪ್ಲೋಡ್ ಫೈಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನಮ್ಮದು ಗ್ಯಾಲರಿ ಆಪ್ಷನ್ ಏನಿದೆ ಅದು ಸಿಗುತ್ತೆ. ಸೊ ಸಿಂಪಲಿ ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮದು ಯಾವುದು ರೀಸೆಂಟ್ ಇದೆ ಅದು ಆಲ್ಬಮಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನಿಲ್ಲಿ ವಿಡಿಯೋ ಬಂದುಬಿಟ್ಟು ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ಗೆ ಇದೇ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಇದು ಬಂದುಬಿಟ್ಟು ನಮ್ಮ ವಿಡಿಯೋ ಏನಾಗ್ತಿದೆ, ಅಪ್ಲೋಡ್ ಆಗ್ತಾಯಿದೆ. ಓಕೆನಾ? ಸೊ ನಮ್ಮ ವಿಡಿಯೋ ಏನಿದೆ ಅಪ್ಲೋಡ್ ಆಗೋಕ್ಕೆ ಬಿಡೋಣ. ಸೊ ಇಲ್ಲಿ ನಮಗೆ ಏನು ಮಾಡಬೇಕಂದ್ರೆ, ಇಲ್ಲಿ ನೋಡಿ ನಮಗೆ ಟೈಟಲ್ ರಿಕ್ವೈರ್ಡ್ ಅಂತ ಇಲ್ಲೊಂದು ಆಪ್ಷನ್ ಕಾಣಿಸ್ತಿರ್ಬೇಕು. ನೀವು ಇಲ್ಲಿ ನೋಡ್ಬೋದು ಟೈಟಲ್ ರಿಕ್ವೈರ್ಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟು ಏನು ಮಾಡಬೇಕು, ನಮಗೆ ಟೈಟಲ್ನ ಹಾಕಬೇಕು. ಓಕೆನಾ? ಸೊ ನಾನಿಲ್ಲಿ ಏನು ಹಾಕ್ತೀನಿ, ಇಲ್ಲಿ ಟೈಟಲ್ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತಲೇ ಟೈಟಲ್ ಹಾಕ್ತೀನಿ, ಯೂಟ್ಯೂಬ್ ಚಾನಲ್. ಓಕೆನಾ? ಸೊ ಸಿಂಪಲ್ ಇದು ನನ್ನ ಸುಮ್ಮನೆ ಫಾರ್ ಎಕ್ಸಾಂಪಲ್ಗೆ ನಾನು ಹಾಕಿರೋದು. ನಿಮ್ಮದು ಏನು ಟೈಟಲ್ ಇದೆ ಅದನ್ನು ಹಾಕಿ. ಓಕೆನಾ? ಅದಾದಮೇಲೆ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಬಂದರೆ ಸೇಮ್ ಅದೇನೇ ಸ್ಟಾರ್ಟಿಂಗಲ್ಲಿ ನಾವು ಟೈಟಲಲ್ಲಿ ಏನು ಬರೆದಿದ್ವಿ ಅದನ್ನು ಇಲ್ಲೂ ಕೂಡ ಒಂದು ಸಲ ಬರ್ಕೊಳ್ಳೋಣ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ. ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಓಕೆನಾ? ಸೊ ನೋಡಿ, ಇಲ್ಲೂ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ನಾವು ಸ್ಪೇಸ್ ಕೊಡೋಣ. ಓಕೆನಾ? ಸ್ಪೇಸ್ ಕೊಟ್ಟಾದಮೇಲೆ ಇಲ್ಲಿ ಇದು ಬರೀ ನಾನು ಇಲ್ಲಿ ಏನು ಬರ್ತಿದ್ದೀನಿ, ಟೈಟಲ್ ಬರ್ತಿದ್ದೀನಿ, ಡಿಸ್ಕ್ರಿಪ್ಷನ್ ಬರ್ತಿದ್ದೀನಿ. ಸೊ ಸುಮ್ಮನೆ ಸಿಂಪಲ್ಲಾಗಿ ಇಲ್ಲಿ ಬರ್ಕೊತೀನಿ. ಆಮೇಲೆ ನಾನು YT ಸ್ಟುಡಿಯೋದಲ್ಲಿ ಬೇಕಿದ್ರೂ ತೋರಿಸ್ಬೋದು, ಇಲ್ಲಾಂದರೆ ನಾನು ಇಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ಓಕೆನಾ? ಸೊ ನಿಮ್ದು ಯಾವುದಾದ್ರೂ ಒಂದು ಪ್ಲೇ ಲಿಸ್ಟ್ ಇದ್ದರೆ, ನೀವು ಪ್ಲೇ ಲಿಸ್ಟ್ ಏನಾದರೂ ಕ್ರಿಯೇಟ್ ಮಾಡಿಟ್ಟಿದ್ರೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ಇಲ್ಲಿ ನೀವು ಯಾವುದಾದ್ರೂ ಒಂದು ಪ್ಲೇ ಲಿಸ್ಟ್ನ ನೀವು ಇಲ್ಲಿ ಟಿಕ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಎಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಎಸ್ ಇದ್ದರೆ ಎಸ್ ಕೊಡಿ, ನೋ ಇದ್ದರೆ ನೀವು ಮಕ್ಕಳಿಗೆ ಏನಾದರೂ ವೀಡಿಯೋ ಮಾಡಿದರೆ ಎಸ್ ಕೊಡಿ, ಇಲ್ಲ ನೀವು ದೊಡ್ಡವ್ರಿಗೆ ಮಾಡಿದ್ದೀರಾ ಇಲ್ಲ ಜೊತೆಗೂ ಮಕ್ಕಳಿಗೂ ಸೇರಿಸಿ ಮಾಡಿದ್ದೀರಾ ಅಂದರೆ ನೋ ಅಂತಲೇ ಕೊಡಿ. ಓಕೆನಾ? ಅದಾದಮೇಲೆ ಗೈಸ್ ಇಲ್ಲಿ ಕೆಳಗೆ ನೀವು ನೋಡ್ಬೋದು ಶೋ ಮೋರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಏನೋ ಇದು ಮಾಡೋಕ್ಕೆ ಹೋಗಬೇಡಿ, ಇದು ಸೆಟ್ಟಿಂಗಲ್ಲಿ ಇದರಲ್ಲಿ ಕೆಲಸ ಇಲ್ಲ. ಸೊ ಇಲ್ಲಿ ನಾವು ಕೆಳಗೆ ಬಂದರೆ ಇಲ್ಲಿ ಅಲ್ಟ್ರೇಟ್ ಕಂಟೆಂಟ್ ಒಂದು ಆಪ್ಷನ್ ಕಾಣುತ್ತೆ. ಸೊ ನಿಮಗಿದು AI ವಿಡಿಯೋ ಏನಾದರೂ ಇದ್ದರೆ ಎಸ್ ಅಂತ ಕೊಡಿ. ನಿಮ್ಮದು AI ವಿಡಿಯೋ ಇಲ್ಲ, ನಿಮ್ಮದು ಓನ್ ವಿಡಿಯೋ ಏನಾದರೂ ಇದ್ದರೆ
ಅದರಲ್ಲಿ ನೋ ಅಂತ ಕೊಡಿ. ಸದ್ಯಕ್ಕೆ ನಾನು ನೋ ಅಂತ ಕೊಡ್ತೀನಿ. ಅದಾದಮೇಲೆ ಇನ್ನು ಕೆಳಗಡೆ ಬಂದರೆ ಇಲ್ಲಿ ಇನ್ವೈಟ್ ಕೊಲ್ಯಾಬ್ರೇಟರ್ ಅಂತ ಇದೆ. ನೀವು ಇನ್ವೈಟ್ ಮಾಡೋಕ್ಕೆ ಇಷ್ಟ ಆದರೆ ನೀವು ಇನ್ವೈಟ್ನ ಮಾಡ್ಬೋದು. ಸೊ ಇದು ಯಾವ ಥರ ಇನ್ವೈಟ್ ಮಾಡೋದಂತ ಸೊ ನಾನು ಪ್ರಾಸೆಸ್ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ, ನನ್ನ ವಿಡಿಯೋ ನಾನು ಮಾಡಿ ಹಾಕಿದ್ದೀನಿ. ಸೊ ಅದನ್ನು ನೋಡಿಬಿಟ್ಟು ನೀವು ಇದನ್ನು ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ಇಲ್ಲಿ ಕೆಳಗಿನ್ನು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನಮಗೆ ಟ್ಯಾಗ್ಸ್ ಹಾಕೋ ಒಂದು ಆಪ್ಷನ್ ಇದೆ. ಇಲ್ಲಿ ತುಂಬ ಜನ ಕನ್ಫ್ಯೂಷನ್ಸ್ ಆಗ್ತೀರಾ ಏನು ಅಂದ್ಬಿಟ್ಟು, ಇಲ್ಲಿ ಏನು ಹಾಕ್ಬೇಕಂತ ಗೊತ್ತಿರಲ್ಲ ತುಂಬ ಜನಕ್ಕೆ, ಆ್ಯಂಡ್ ಹೆಂಗೆ ಹಾಕ್ಬೇಕಂತನೂ ಗೊತ್ತಿರಲ್ಲ. ಸೊ ಇದಕ್ಕೆ ಟ್ಯಾಗ್ ಬಂದುಬಿಟ್ಟು ನಾವು ಯಾವ ಥರ ಹಾಕಬೇಕಂದ್ರೆ ಸಿಂಪಲಿ ನಾನು ಬ್ಯಾಕ್ ಬರ್ತೀನಿ, ಅದನ್ನು ನನಗೆ ಅಪ್ಲೋಡ್ ಆಗಕ್ಕೆ ಅದು ಅಲ್ಲೇ ಇರಲಿ. ಹೋಮ್ ಬಟನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಹೋಗೋಣ. ಸೊ ಸಿಂಪಲಿ ನಾವಿಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ರ್ಯಾಪಿಡ್ ಟ್ಯಾಕ್ಸ್ ಅಂತ. ಓಕೆನಾ. ರ್ಯಾಪಿಡ್ ಟ್ಯಾಕ್ಸ್ ಅಂತ ಟೈಪ್ ಮಾಡಾದಮೇಲೆ ಇಲ್ಲಿ ನಿಮಗೆ ಫಸ್ಟ್ನೇ ವೆಬ್ಸೈಟ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯೂಸ್ ಟ್ಯಾಗ್ ಜನ್ರೇಟರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ಬಂದುಬಿಟ್ಟು ನೀವು ಏನು ಮಾಡಬೇಕು, ಸಿಂಪಲಿ ನಿಮ್ಮ ಟೈಟಲ್ ಏನಿತ್ತು ಹೌ ಟು ಕ್ರಿಯೇಟ್ ಓಕೆನಾ ಯೂಟ್ಯೂಬ್ ಚಾನಲ್ ಅಂತ ಇತ್ತು. ಸೊ ಸಿಂಪಲಿ ನಾವೇನು ಮಾಡೋಣ, ಅದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್ ನಮ್ಮದು ಇಲ್ಲಿ ನೀವು ನೋಡ್ಬೋದು ನಮ್ಮದು ಟ್ಯಾಗ್ಸ್ ಏನಿದೆ ಇಲ್ಲಿ ಬಂದಿದೆ, ಫೈಂಡ್ ಆಗಿ ಬಂದಿದೆ. ಸೊ ಸಿಂಪಲಿ ನೀವು ಮಾಡಬೇಕಾಗಿರೋ ಕೆಲಸ, ಸೊ ತುಂಬ ಜನ ಬಂದುಬಿಟ್ಟು ಇದು ಒಂದೇ ಇದರಲ್ಲಿ ಹಾಕೋಕ್ಕಾಗಲ್ಲ. ಸೊ ಒಂದೇ ಸಲ ಹಾಕೋಕ್ಕಾಗಲ್ಲ, ಇದು ಒಂದೊಂದಾಗಿ ಹಾಕಬೇಕು, ಲೈನ್ ಬೈ ಲೈನ್ ಹಾಕ್ತಾರೆ ಕೆಲವೊಬ್ಬರು. ಓಕೆನಾ. ಸೊ ಇದು ಒಂದೇ ಸಲ ನಾವು ಯಾವ ಥರ ಕಾಪಿ ಮಾಡಿಬಿಟ್ಟು ಹಾಕ್ಬೋದಂತ ಇವತ್ತು ಹೇಳ್ಕೊಡ್ತೀನಿ. ಸಿಂಪಲಿ ನಾವು ಇಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಇಲ್ಲಿ ಬ್ಯಾಕ್ ಬರೋಣ. ಇಲ್ಲಿಗೆ ಓಕೆನಾ. ನಾವು ಕ್ರೋಮ್ ಬ್ರೌಸರ್ಗೆ ಬ್ಯಾಕ್ ಬರೋಣ. ಈಗ ಬಂದುಬಿಟ್ಟು ಟ್ಯಾಗ್ಸ್ ಯಾವ ಥರ ಹಾಕಬೇಕಂದ್ರೆ ಒಂದು ನಿಮಿಷ ಬ್ಯಾಕ್. ಈಗ ನಾವಿಲ್ಲಿ ಟ್ಯಾಗ್ಸ್ ಯಾವ ಥರ ಹಾಕಬೇಕಂದ್ರೆ ಸಿಂಪಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಾವು ಟ್ಯಾಗ್ಸ್ ಏನು ಕಾಪಿ ಮಾಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮದು ಕೀಬೋರ್ಡಲ್ಲಿ ಏರೋ ಬಟನ್ ಇಲ್ಲ ಎಂಟರ್ ಬಟನ್ ಇಲ್ಲ ಗೋ ಬಟನ್ ಏನಾದರೂ ಒಂದಿರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಮ್ಮದು ಏನಾಗುತ್ತೆ ಎಲ್ಲ ಟ್ಯಾಗ್ಸ್ ಬಂದುಬಿಟ್ಟು ಲೈನ್ ಬೈ ಲೈನ್ ಅದಾಗೆ ಆ್ಯಡ್ ಆಗಿಬಿಡುತ್ತೆ. ನಮಗೆ ಒಂದೊಂದಾಗಿ ಸಿಂಗಲ್ ಆ್ಯಡ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಎಲ್ಲನೂ ಬಂದುಬಿಟ್ಟು ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಒಂದು ಸಲ ನಿಮ್ಮದು ಆ್ಯರೋ ಬಟನ್ ಇಲ್ಲ ಗೋ ಬಟನ್ ಏನಾದರೂ ಇರುತ್ತಲ್ಲ, ಎಂಟರ್ ಬಟನ್ ಏನಾದರೂ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದರೆ ಸಾಕು, ಎಲ್ಲ ಬಂದುಬಿಟ್ಟು ಲೈನ್ ಬೈ ಲೈನ್ ನಿಮ್ಮದು ಟ್ಯಾಗ್ಸ್ ಏನಿದೆ ಆ್ಯಡ್ ಆಗಿಬಿಡುತ್ತೆ. ಓಕೆನಾ. ಸೊ ಈ ಥರ ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಟ್ಯಾಗ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮದು ವಿಡಿಯೋ ಲ್ಯಾಂಗ್ವೇಜು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಕನ್ನಡ ಅಂತ. ಅದಾದಮೇಲೆ ಇದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ, ಇದು ಹೆಂಗಿದೆ ಹಾಗೆ ಇರೋಕ್ಬೇಡಿ. ಓಕೆನಾ. ಅದಾದಮೇಲೆ ನಾವು ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದು ನಂದು ಬಂದುಬಿಟ್ಟು ಕ್ಯಾಟಗರಿ. ಸೊ ನೀವು ಯಾವ ಕ್ಯಾಟಗರಿಯಲ್ಲಿ ವೀಡಿಯೋ ಮಾಡಿದ್ದೀರಾ ಅದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಸಿಂಪಲಿ ನೀವೇನು ಮಾಡಬೇಕು, ಇಲ್ಲಿ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಯಾವ ಕ್ಯಾಟಗರಿ ಇದೆ ಓಕೆನಾ, ನೀವು ಯಾವ ಟೈಪ್ ವೀಡಿಯೋ ಮಾಡಿದ್ದೀರಾ, ಔಟು ವೆಹಿಕಲ್ ಮಾಡಿದ್ದೀರಾ, ಕಾಮಿಡಿ ಮಾಡಿದ್ದೀರಾ, ಎಜುಕೇಷನು, ಎಂಟರ್ಟೈನ್ಮೆಂಟು, ಇನ್ನೂ ತುಂಬ ಇದೆಯಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬಿಡಿ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಇನ್ನೊಂದು ಕೂಡ ಒಂದು ಆಪ್ಷನ್ ನಿಮಗೆ ಶೋ ಹೌ ಮೆನಿ ವ್ಯೂವರ್ ಲೈಕ್ ದಿಸ್ ವಿಡಿಯೋ. ಇದು ಶೋ ಮಾಡಿದ್ರೆ ನೀವು ಟಿಕ್ ಮಾಡಿದರೆ ಶೋ ಆಗುತ್ತೆ, ನೀವು ಇದನ್ನು ಟಿಕ್ ಮಾಡಿಲ್ಲ ಅಂದರೆ ಶೋ ಆಗಲ್ಲ. ನಿಮ್ಮ ಲೈಕ್ಸು ಈಗ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಕೆಲವೊಬ್ಬರಿಗೆ ಲೈಕ್ಸು ಎಷ್ಟು ಬಂದಿದೆ ಅದು ತೋರ್ಸೋಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲಿ ಈ ಟ್ರಿಕ್ ಅಪ್ಲೈ ಮಾಡಿದರೆ ನಿಮ್ಮದು ಲೈಕ್ ಎಷ್ಟು ಬಂದಿದೆ ಅಂತ ಅದನ್ನು ಹೈಡ್ ಮಾಡಿದರೆ ಏನಾಗುತ್ತೆ ಅಂದರೆ ಯಾರಿಗೂ ಗೊತ್ತಾಗಲ್ಲ ನಿಮಗೆ ಎಷ್ಟು ಲೈಕ್ಸ್ ಬಂದಿದೆ ಅಂತ. ಸೊ ಅವರ ಲೈಕ್ ಅಂದರೆ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿದ್ರೆ ಅವ್ರು ಲೈಕ್ ಮಾಡೇ ಮಾಡ್ತಾರೆ. ಏನಾದರೂ ಕಮ್ಮಿ ನಿಮ್ಮದು ವಿಡಿಯೋಗೆ ಲೈಕ್ಸ್ ಬಂದಿದ್ದರೆ ಅವರು ಕೂಡ ಲೈಕ್ ಮಾಡಲ್ಲ, ಏನು ವಿಡಿಯೋ ಚೆನ್ನಾಗಿಲ್ವೇನೋ ಅದಕ್ಕೆ ಯಾರೂ ಲೈಕೇ ಮಾಡಿಲ್ಲ ಅಂತ ಹೋಗ್ಬಿಡ್ತಾರೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದನ್ನು ಹೈಡ್ ಮಾಡೋದು ಕಲ್ತ್ಕೊಳ್ಳಿ. ಓಕೆನಾ. ಸೊ ನಿಮಗೆ ಹೈಡ್ ಮಾಡಬೇಕಂದ್ರೆ ಇದನ್ನು ಏನು ಮಾಡಬೇಕು, ಇದನ್ನು ಟಿಕ್ ಮಾರ್ಕ್ ಮಾಡಬೇಡಿ, ಹೈಡ್ ಮಾಡಬಾರ್ದಂದರೆ ಮಾಡಿ. ಓಕೆನಾ. ಸೊ ಇದು ಇಷ್ಟು ಸೆಟ್ಟಿಂಗ್ ಆದಮೇಲೆ ಓಕೆನಾ. ಸೊ ಇಷ್ಟು ಸೆಟ್ಟಿಂಗ್ ಆದಮೇಲೆ ಸಿಂಪಲಿ ನಾವೇನು ಮಾಡೋಣ, ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮಗೆ ಮಾನಿಟೈಸೇಷನ್ ಏನಾದರೂ ಆನ್ ಆಗಿದ್ದರೆ ಸೊ ನಿಮಗೆ ಸಿಂಪಲ್ ಏನು ಮಾಡಬೇಕು ಇಲ್ಲಿ, ಸೊ ಇದರಲ್ಲಿ ಯಾವುದೇ ಆಪ್ಷನ್ ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆನಾ. ಸೊ ಇದೆಲ್ಲ ಬಂದುಬಿಟ್ಟು ವೈಲೆನ್ಸ್ ಮಾಡೋದು ಯೂಟ್ಯೂಬ್ದು. ಓಕೆನಾ. ಸೊ ಸಿಂಪಲಿ ನಿಮಗೆ ಏನು ಮಾಡಬೇಕು, ನನ್ ಅಬೌವ್ ದಿಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೇ ನಿಮ್ಮದು ಮುಂದಕ್ಕೆ ಹೋಗೋದು. ನೀವು ಇದು ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿದ್ರೂ ನಿಮ್ಮದು ಮುಂದಕ್ಕೆ ವೀಡಿಯೋ ಹೋಗೋದಕ್ಕೆ
ಹಾಕೋದಕ್ಕೆ ಆಗಲ್ಲ. ಓಕೆನಾ. ಸೊ ಸಿಂಪಲಿ ಇದು ನನ್ನ ಅಬೌವ್ ದಿಸ್ ಅಂತ ಟಿಕ್ ಮಾಡಾದಮೇಲೆ ಇಲ್ಲಿ ಸಬ್ಮಿಟ್ ರೇಟಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಇದನ್ನು ಸಬ್ಮಿಟ್ ಮಾಡಬೇಕು. ಓಕೆನಾ. ಸಬ್ಮಿಟ್ ಮಾಡಾದಮೇಲೆ ನಿಮ್ಮದು ಮಾನಿಟೈಸೇಷನ್ ಏನಾಗೋದು, ಆನ್ ಆಗೋದು, ಇಲ್ಲ ಅಂದರೆ ಆನ್ ಆಗಲ್ಲ. ಓಕೆನಾ. ಅದಾದಮೇಲೆ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕೆಳಗಡೆ ಇತ್ತಲ್ಲ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಗೈಸ್ ಇಲ್ಲಿ ಬಂದುಬಿಟ್ಟು ರಿಲೇಟೆಡ್ ವೀಡಿಯೋ, ನಾನು ಇಲ್ಲಿ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಬೈ ಚಾನ್ಸ್ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿದರೆ ಇಲ್ಲಿ ಇನ್ನೊಂದು ಬಂದುಬಿಟ್ಟು ಶೋ ಆಗ್ತಿತ್ತು. ಸೊ ಇಲ್ಲಿ ಬಂದುಬಿಟ್ಟು ರಿಲೇಟೆಡ್ ವೀಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ರಿಲೇಟೆಡ್ ವೀಡಿಯೋ ಆ್ಯಡ್ ಮಾಡಬೇಕಾ, ಸಿಂಪಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತುಂಬ ಬಂದುಬಿಟ್ಟು ರಿಲೇಟೆಡ್ ವೀಡಿಯೋ ಬರುತ್ತೆ, ನೀವು ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ನಮಗೆ ಸಬ್ ಟೈಟಲ್ಸ್ ಎಲ್ಲ ಬೇಡ, ಟ್ಯಾಗ್ ಪ್ರಾಡಕ್ಟ್ ಅಂತ ಇದೆ, ಇದರಲ್ಲಿ ಬಂದುಬಿಟ್ಟು ನೀವು ಟ್ಯಾಗ್ ಮಾಡಬೇಕು ಪ್ರಾಡಕ್ಟ್ನ. ಸ್ಟೋರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ನಿಮಗೆ, ಸೊ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ಲಿಪ್ಕಾರ್ಟ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಫ್ಲಿಪ್ಕಾರ್ಟ್ದು ಪ್ರಾಡಕ್ಟ್ಸ್ ಏನಿದೆ ಇಲ್ಲಿ ಬರುತ್ತೆ. ಸೊ ಆ್ಯಡ್ ಮಾಡಬೇಕಂದ್ರೆ ಸಿಂಪಲಿ ನಾವೇನು ಮಾಡಬೇಕು, ಈ ಪ್ಲಸ್ ಐಕಾನ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದರಲ್ಲಿ ಈ ಥರ ಕ್ಲಿಕ್ ಮಾಡಿದರೆ ಅದು ಆ್ಯಡ್ ಆಗಿಬಿಡುತ್ತೆ. ಸಿಂಪಲಿ ಆ್ಯಡ್ ಆದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಸಿಂಪಲಿ ನಾವಿಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇಲ್ಲಿ ನಮ್ಮದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ಇಲ್ಲಿ ಕಾಪಿ ರೈಟು ಬಂದಿಲ್ಲ, ರೈಟ್ ಬಟನ್ ಬಂದಿದೆ. ಆ್ಯಡ್ ಸುಟಬಿಲಿಟಿ ಏನಿದೆ ಅದರಲ್ಲಿ ನಾವು ನನ್ನ ಆಫ್ ದಿಸ್ ಕೊಟ್ವಲ್ಲ, ಅದಕ್ಕೆ ಇದು ರೈಟ್ ಬಟನ್ ಬಂದಿದೆ. ಬೈ ಚಾನ್ಸ್ ನಾವು ಏನಾದರೂ ಬೇರೆದು ಸೆಲೆಕ್ಟ್ ಮಾಡಿದರೆ ಇಲ್ಲಿ ರಾಂಗ್ ಬಟನ್ ಬರುತ್ತೆ, ನಿಮ್ಮ ಮಾನಿಟೈಸೇಷನ್ ಬಂದುಬಿಟ್ಟು ಆನ್ ಆಗೋಲ್ಲ. ನಿಮ್ಮ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ ನನ್ನ ಅಬೌವ್ ದಿಸ್ ಅಂತ ಇರ್ತಲ್ಲ, ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮೇಯ್ನಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದೆಲ್ಲ ಆದಮೇಲೆ ಗೈಸ್ ನಿಮಗೆ ಇಲ್ಲಿ ಸಿಂಪಲಿ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಪ್ರೈವೇಟ್ ಅನ್ಲಿಸ್ಟೆಡ್ ಮೆಂಬರ್ ಓನ್ಲಿ ಪಬ್ಲಿಕ್ ಅಂತ. ಸೊ ಈಗಲೇ ಬಂದುಬಿಟ್ಟು ವಿಡಿಯೋನ ಪಬ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನೊಂದು ಕೆಲಸ ಬಾಕಿ ಇದೆ, ಆ ಕೆಲಸ ಮುಗಿಸ್ಕೊಂಡಾದ್ಮೇಲೆ ನಾವು ಪಬ್ಲಿಕ್ನ ಮಾಡೋಣ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಅನ್ಲಿಸ್ಟೆಡಲ್ಲೇ ಇರಕ್ಕೆ ಬಿಟ್ಟು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಸೇವ್ ಆಪ್ಷನ್ ನಿಮಗೆ ಕಾಣಿಸ್ತಾ ಇರಬೇಕು. ಇಲ್ಲಿ ಸೇವ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ಏನಾಗುತ್ತೆ, ನಮ್ಮದು ವಿಡಿಯೋ ಬಂದುಬಿಟ್ಟು ಸೇವ್ ಆಗುತ್ತೆ. ಈಗ ನಾವೇನು ಮಾಡಬೇಕು, ಬ್ಯಾಕ್ ಟು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೆ ಇಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ವಲ್ಲ ಇದು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಇದಕ್ಕೆ ನೀವು ಏನು ಮಾಡ್ಬೋದು, ನಿಮ್ಮದು ಥಂಬ್ನೈಲ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ಶಾರ್ಟಲ್ಲಿ ಬಂದುಬಿಟ್ಟು ಥಂಬ್ನೈಲ್ ಆ್ಯಡ್ ಮಾಡೋ ಆಪ್ಷನ್ ಇಲ್ಲ ಸದ್ಯಕ್ಕೆ, ನಾನು ಲಾಂಗ್ ವೀಡಿಯೋಗೆ ಹೇಳ್ತೀನಿ ನಿಮಗೆ. ಓಕೆನಾ. ಅದಾದಮೇಲೆ ನಾವು ಡಿಸ್ಕ್ರಿಪ್ಷನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಸೊ ನಾವು ಇಲ್ಲಿ ಏನು ಹಾಕಿದ್ವಲ್ಲ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು, ಸೊ ನಾವು ಏನು ಟ್ಯಾಗ್ಸ್ಗಳನ್ನ ಕಾಪಿ ಮಾಡಿದ್ವಲ್ಲ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇದು ಕಾಮ ಇದೆಯಲ್ಲ, ಇದನ್ನು ಒಂದೊಂದು ಲೈನಲ್ಲಿ ನಾವು ಮಾಡಬೇಕು. ಸೊ ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಟೈಮ್ ಕೊಟ್ಟು ಮಾಡಿದರೆ ತಾನೇ ನಮ್ಮದು ಬಂದುಬಿಟ್ಟು, ನಾವು ಕಷ್ಟಪಟ್ಟರೆ ತಾನೇ ನಮ್ಮ ವೀಡಿಯೋಗೂ ಬಂದುಬಿಟ್ಟು ವ್ಯೂಸ್ ಬರುತ್ತೆ ಆ್ಯಂಡ್ ನಮ್ಮ ವೀಡಿಯೋಗೂ ಫಲ ಸಿಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅಂದ ಮಾರಿ, ಸೊ ಸಾರಿ ಆ ಥರ. ಓಕೆನಾ ಗೈಸ್. ಸೊ ಸಾರಿ, ಬೈ ಮಿಸ್ಟೇಕ್ ಆಗಿ ನಾನು ತಮಿಳ್ ಮಾತಾಡಿಬಿಟ್ಟೆ. ಓಕೆನಾ. ಸೊ ಈ ಥರ ನಾವು ಇದು ಕಾಮ ಏನಿದೆ ಇದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡ್ಕೊಂಡು ಲೈನ್ ಬೈ ಲೈನು ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವಿಲ್ಲಿ ಹೆಡ್ಲೈನ್ ಕೊಟ್ಬಿಡೋಣ. ಆಡಿಯನ್ಸ್ ಸರ್ಚ್, ಇಲ್ಲ ಯೋರ್ ಕ್ವೈರೀಸು, ಇಲ್ಲ ಅಂದರೆ ಸರ್ಚಸ್ ಅಂತಲೂ ನೀವು ಕೊಡ್ಬೋದು. ಓಕೆನಾ. ಸರ್ಚ್ ಅಂತಲೂ ನೀವು ಕೊಡ್ಬೋದು. ಓಕೆನಾ. ಸೊ ಈ ಥರ ಒಂದು ಹೆಡ್ಲೈನ್ ಕೊಟ್ಬಿಟ್ಟು ಅದಾದಮೇಲೆ ಗೈಸ್ ಇಲ್ಲಿ ಸ್ಪೇಸ್ ಇದೆಯಲ್ಲ, ಸೊ ಈ ಸ್ಪೇಸಲ್ಲಿ ನೀವು ನಿಮ್ಮದು ಇನ್ಸ್ಟಾಗ್ರಾಮ್ ಲಿಂಕ್ ಏನಾದರೂ ಇದ್ದರೆ ಅದನ್ನು ಕೊಡ್ಬೋದು. ಅದಾದಮೇಲೆ ನಾವಿಲ್ಲಿ ಹ್ಯಾಶ್ಟ್ಯಾಗ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಫಸ್ಟು ನಿಮ್ಮ ಚಾನಲ್ದು ಹ್ಯಾಶ್ಟ್ಯಾಗ್ ಹಾಕಬೇಕು. ಸೊ ನನ್ನ ಚಾನಲ್ ಇದು ಹ್ಯಾಶ್ಟ್ಯಾಗು. ಸೊ ನನ್ನ ಚಾನಲ್ದು ಹ್ಯಾಶ್ಟ್ಯಾಗ್ ಹಾಕಿದ್ದೀನಿ. ಸೊ ನೀವು ಬಂದುಬಿಟ್ಟು ನಂದು ಹಾಕಕ್ಕೆ ಹೋಗಬೇಡಿ, ನಿಮ್ಮದು ಹ್ಯಾಶ್ಟ್ಯಾಗ್ ಏನಿದೆ ಅದನ್ನು ಹಾಕಿ. ಅದಾದಮೇಲೆ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಯೂಟ್ಯೂಬ್ ಅಂತಲೇ ಹಾಕ್ತೀನಿ, ಯೂಟ್ಯೂಬ್. ಓಕೆನಾ. ಯಾಕಂದರೆ ನಾವು ಯೂಟ್ಯೂಬ್ದು ವಿಡಿಯೋ ಬಂದುಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀವಲ್ಲ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ವಿಡಿಯೋ ಅಂತ, ಅದಕ್ಕೆ ಯೂಟ್ಯೂಬ್ನ ನಾನು ಟ್ಯಾಗ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ನಾನಿಲ್ಲಿ ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಮಗೆ ಟ್ಯಾಗ್ ಸಿಕ್ತು ನೋಡಿ, ಇಲ್ಲೊಂದು ಟ್ಯಾಗ್ ಇದೆಯಲ್ಲ ಇಲ್ಲಿ. ಸೊ ಸಿಂಪಲಿ ಇದನ್ನು ನಾನೇ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಹ್ಯಾಶ್ಟ್ಯಾಗ್ ಆ್ಯಡ್ ಎಲ್ಲ ಮಾಡಾದಮೇಲೆ ಲಾಸ್ಟಿಗೆ ನಿಮ್ಮದು ಒಂದು ಡಿಸ್ಕ್ಲೈಮರ್ ಏನಿದೆ ಅದನ್ನು ಕೊಟ್ಬಿಡಿ. ಲೈಕ್ ಕಾಪಿ ರೈಟ್ದು ಡಿಸ್ಕ್ಲೈಮರ್, ಅದು ನಾನು ನಿಮಗೆ ಬೇಕಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅದನ್ನು ಕೊಡ್ತೀನಿ. ಸಿಂಪಲಿ ನೀವೇನು ಮಾಡ್ಬೋದು, ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ಓಕೆನಾ. ಸೊ ಇಷ್ಟು ಕೆಲಸ ಆದಮೇಲೆ ಈಗ ನೀವೇನು ಮಾಡ್ಬೋದು,
ಇಲ್ಲಿಂದ ಈಗ ಇಷ್ಟು ಕೆಲಸ ಮಾಡಾದಮೇಲೆ ನಿಮ್ಮ ಟೈಮ್ ನೋಡ್ಕೊಳ್ಳಿ. ನಿಮ್ಮ ಟೈಮ್ ಕರೆಕ್ಟಾಗಿ ನೀವೇನು ಮಾಡಿ, ಇಲ್ಲಿ ವಿಸಿಬಿಲಿಟಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ನೀವು ಅನ್ಲಿಸ್ಟೆಡ್ ಅಂತ ತೆಗೆದು ಪಬ್ಲಿಕ್ಕಿಗೆ ಮಾಡಿ ಸೇವ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಪ್ರಾಸೆಸ್ ಯಾವ ಥರ ನಾವು ವೀಡಿಯೋನ ಅಪ್ಲೋಡ್ ಮಾಡೋದಂತ. ಲಾಂಗ್ ಆಗಲಿ ಶಾರ್ಟ್ ಆಗಲಿ ಇದೇ ಟೈಪಲ್ಲಿ ಅಪ್ಲೋಡ್ ಮಾಡೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.